ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, 2 ದಿನ ಹಿಂದೆ ಅಂದರೆ ಸೋಮವಾರ ನಾನೊಂದು ಅಡ್ವಾನ್ಸ್ ಲೆವೆಲ್ ಆಪ್ಷನ್ ಸ್ಟ್ರಾಟಜಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಅದನ್ನು ಲೈವ್ ಮಾರ್ಕೆಟಲ್ಲಿ ನಾನು ತೊಗೊಂಡಿದ್ದೆ ಕೂಡ. ಓಕೆ, ಅದಾದ ನಂತರ ನನಗೆ ವಾಟ್ಸಪ್ಪಲ್ಲಿ ಕೆಲವು ಮೆಸೇಜಸ್ ಬಂತು ರಿಗಾರ್ಡಿಂಗ್ ದ ಸೇಮ್ ಸ್ಟ್ರಾಟಜಿ. ಹಾಗಾಗಿ ನಾನು ತೊಗೊಂಡಿರೋ ಸ್ಟ್ರಾಟಜಿ ಇತ್ತಲ್ಲ, ಅದ್ರದ್ದು ಅಪ್ಡೇಟ್ ಕೊಡೋಣ ಅಂತ ಮಾಡಿದ್ದೀನಿ. ನೋಡಿ, ಈ ಸ್ಟ್ರಾಟಜಿನ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಆದರೆ ಏನಾಗುತ್ತೆ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದಟ್. ಅದಕ್ಕಿಂತ ಮುಂಚೆ ನೋಡಿ, ನಾನು ಜಸ್ಟ್ ಬಿಕಾಸ್ ನಾನು ತೊಗೊಂಡಿದ್ದೀನಿ ಅಂತೇಳಿ ನೀವು ತೊಗೊಳಕ್ಕೋಗ್ಬಿಡಿ. ಓಕೆ, ಎಲ್ಲ ಸ್ಟ್ರಾಟಜಿಯಲ್ಲೂ ಅದರದೇ ಆದ ರಿಸ್ಕ್ ಇರುತ್ತೆ, ಅದರದೇ ಆದ ರಿವಾರ್ಡ್ ಇರುತ್ತೆ. ಹಾಗೆ ಸ್ಟ್ರಾಟಜಿ ಹೇಗೆ ರನ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ನಾನು ಮಾಡೋದು ನನಗೆ ಗೊತ್ತಿರುತ್ತೆ, ಆಬ್ವಿಯಸ್ಲಿ ನಿಮಗೆ ಗೊತ್ತಿರಲ್ಲ. ಎರಡನೇ ಬಂದ್ಬಿಟ್ಟು ನಾನು ಯಾವ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಯಾವ ಬೇಕಾದ್ರೂ ಪ್ರಾಫಿಟ್ ಬುಕ್ ಮಾಡ್ತೀನಿ ಅಥವಾ ಲಾಸ್ ಬುಕ್ ಮಾಡ್ತೀನಿ. ಅದು ನಾನು ನಿಮಗೆ ಅಪ್ಡೇಟು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ತೊಗೊಳೋನ್ನ ನೀವು ತೊಗೋಬೇಡಿ, ಜಸ್ಟ್ ಲರ್ನ್ ಫ್ರಮ್ ಮೀ. ಓಕೆ, ನೋಡಿ, ಈ ಸ್ಟ್ರಾಟಜಿನ ನಿಮಗೆ ಆದಷ್ಟು ಸಿಂಪಲ್ ವರ್ಡಲ್ಲಿ ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೋಡಿ, ಈ ಆಪ್ಷನ್ ಸ್ಟ್ರಾಟಜಿ ಮಾಡಿದ್ನಲ್ಲ, ಯಾವಾಗ ಇದು ಮಂಡೇ ಮಾಡಿದ್ನಲ್ಲ, ಸೊ ನೀವು ಅವಾಗ ಮಾಡಿದಾಗ ನಾನು ಕೆಲವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಏನು ತೊಗೊಂಡಿದೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನೋಡಿ. ಅದಾದ ನಂತರ ಇದು ಫಾಲೋ ಅಪ್, ಅಂದರೆ ಅದ್ರ ಕಂಟಿನ್ಯೂಯೇಷನ್ ಅಲ್ವಾ, ಸೇಮ್ ಟ್ರೇಡೇ. ಈಗ ನೋಡಿ, ಇದ್ರದ್ದು ಪೇ ಆಫ್ ಡಯಾಗ್ರಾಮ್ ನೋಡೋಣ. ಸೊ ಇದ್ರದ್ದು ಪೇ ಆಫ್ ಡಯಾಗ್ರಾಮ್ ನೋಡಿದರೆ ನೋಡಿ, ಇದರಲ್ಲಿ ಮೇಲ್ಗಡೆ ಹೋದ್ರೂ ನಮಗೆ ಪ್ರಾಫಿಟ್ ಇದೆ, ಕೆಳಗಡೆ ಹೋದ್ರೂ ಪ್ರಾಫಿಟ್ ಇದೆ. ಅಲ್ಲೇ ಇದ್ದಾಗ ಲಾಸ್ ಆಗುತ್ತೆ. ಅದು ಯಾವಾಗ ಲಾಸ್ ಆಗುತ್ತೆ, ಏನಕ್ಕೆ ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ವೆರಿ ಇಂಪಾರ್ಟೆಂಟ್. ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 40,000 ಇದೆ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು ಅನ್ಲಿಮಿಟೆಡ್ ಇದೆ, ಅಂದರೆ ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಅದಾಗಬೇಕು ಅಂದರೆ ಅಟ್ಲೀಸ್ಟ್ 1,700-1,800 ರೂಪಾಯಿ ಕೆಳಗಡೆ ಹೋದ್ರೇ ನನಗೆ ಅನ್ಲಿಮಿಟೆಡ್ ಲಾಸ್. ಅದು ಇನ್ನೊಂದು 15 ದಿನದಲ್ಲಿ ಅದಾಗೋ ಚಾನ್ಸಸ್ಸು ಕಡಿಮೆ ಇದೆ. ಹಾಗೆ ನಾನು ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕ್ ಮಾಡ್ತೀನಿ. ನಾನು ಇವತ್ತೇ ಬುಕ್ ಮಾಡ್ಬೋದು, ಈಗಲೇ ಬುಕ್ ಮಾಡ್ಬೋದು, ಇಲ್ಲ ಅಂದರೆ ನಾಳೆನೂ ಮಾಡ್ಬೋದು. ನೋಡಿ, ನಾನು ಯಾವಾಗ ಬೇಕಾದ್ರೂ ಈ ಟ್ರೇಡನ್ನು ಕ್ಲೋಸ್ ಮಾಡ್ತೀನಿ. ಹಾಗಾಗಿ ನೀವು ಈ ಟ್ರೇಡನ್ನು ತೊಗೊಳಕ್ಕೋಬೇಡಿ. ಏನಕ್ಕೆ ಅಂದರೆ ಐ ವೋಂಟ್ ಏಬಲ್ ಟು ಟೆಲ್ ಯು. ಓಕೆ, ಯಾವಾಗ ನಾನು ಏನು ಮಾಡ್ತೀನಿ ಅಂತಲೂ ನಿಮಗೆ ತಿಳಿಸೋದು ಆಗಲ್ಲ. ನೋಡಿ, ನಮ್ಮ ಈ ಸ್ಟ್ರಾಟಜಿನ ನಾನು ಆಪ್ಸ್ಟ್ರಾದಲ್ಲಿ ತೋರಿಸ್ತೀನಿ. ಸೊ ಆಪ್ಸ್ಟ್ರಾದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಅದರಲ್ಲಿ ಪೇ ಆಫ್ ಡಯಾಗ್ರಾಮು ನಿಮಗೆ ಕ್ಲಿಯರಾಗಿ ಕಾಣೋದ್ರಿಂದ ಏನಾಗುತ್ತೆ ಅಂದರೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗುತ್ತೆ. ಈ ಆಪ್ಷನ್ ಸ್ಟ್ರಾಟಜಿದು ಮೇನ್ ಅಡ್ವಾಂಟೇಜ್ ಏನು ಅಂದರೆ, ಇದರಲ್ಲಿ ರಿಸ್ಕ್ ಇದೆಯಲ್ಲ, ರಿಸ್ಕ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ. ಇದರಲ್ಲಿ ರಿಸ್ಕ್ ಕಡಿಮೆ, ರಿವಾರ್ಡ್ ಬಂದುಬಿಟ್ಟು ಜಾಸ್ತಿ ಇದೆ. ಸೊ ಇದರಲ್ಲಿ ರಿಸ್ಕ್ ಕಡಿಮೆ ಇದೆ, ರಿವಾರ್ಡ್ ಜಾಸ್ತಿ ಇದೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಹಾಗಂತ ಹೇಳಿ ನಾನು ಇದರಲ್ಲಿ ಲಾಸೇ ಆಗಲ್ಲ ಅಂತ ಹೇಳ್ತಿಲ್ಲ, ಆದರೆ ಲಾಸ್ ಇದೆಯಲ್ಲ, ಇದರಲ್ಲಿ ದೊಡ್ಡದಾಗಿ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನನಗೇನು ಗೊತ್ತಿಲ್ಲದೆ ಏನೇನೋ ಮಾಡಿದ್ರೆ ದೊಡ್ಡ ಲಾಸ್ ಆಗ್ಬೋದು. ನಿಮಗೆ ಇದರಲ್ಲಿ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಇದರಲ್ಲಿ ಆಗೋ ಲಾಸ್ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ವೆನ್ ಯು ಮೇಕ್ ಎ ಪ್ರಾಫಿಟ್, ಯು ವಿಲ್ ಮೇಕ್ ಎ ಡೀಸೆಂಟ್ ಪ್ರಾಫಿಟ್. ಓಕೆ, ನೋಡಿ, ಈ ಸ್ಟ್ರಾಟಜಿ ಮಾಡೋದಕ್ಕೆ ನಾನು ಯೂಸ್ ಮಾಡೋ ಕ್ಯಾಪಿಟಲ್ 3 ಲಕ್ಷ. ಓಕೆ, ಇದರಲ್ಲಿ ನಾನು 10 ಸೆಟ್ ಮಾಡಿದೆ ಅಂದ್ಕೊಳ್ಳಿ. ಇದನ್ನೇ 10 ಸೆಟ್ 30 ಲಕ್ಷದಲ್ಲೂ ಮಾಡ್ಬೋದು. ಓಕೆ, ಏನಕ್ಕೆ ಅಂದರೆ ಈ ಸ್ಟ್ರಾಟಜಿಗಳು ಹೆಂಗೆ, ನೀವು ಲಾರ್ಜ್ ಕ್ಯಾಪಿಟಲ್ನು ಇದರಲ್ಲಿ ಡಿಪ್ಲಾಯ್ ಮಾಡ್ಬೋದು. ಸೊ ನಾನು ನೀವು ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಯು ಕ್ಯಾನ್ ಡಿಪ್ಲಾಯ್ ಲಾರ್ಜ್ ಕ್ಯಾಪಿಟಲ್ ಆಲ್ಸೋ. ಓಕೆ, ಗೋಯಿಂಗ್ ಫಾರ್ವರ್ಡ್ ಈ ಥರ ಸ್ಟ್ರಾಟಜಿಯಲ್ಲಿ ನಾನು ಲಾರ್ಜ್ ಕ್ಯಾಪಿಟಲ್ನು ಡಿಪ್ಲಾಯ್ ಮಾಡಬೇಕು ಅಂತ ಇದ್ದೀನಿ. ದಟ್ಸ್ ವೈ ಐ ಸ್ಟಾರ್ಟೆಡ್ ಟೆಸ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಈಗ ಈ ಸ್ಟ್ರಾಟಜಿ ಯಾವ ಥರ ರನ್ ಆಗುತ್ತೆ ಅದನ್ನು ನೋಡೋಣ. ನೋಡಿ, ಈ ಸ್ಟ್ರಾಟಜಿಯಲ್ಲಿ 2 ಡಿಫ್ರೆಂಟ್ ಎಕ್ಸ್ಪೈರ್ ಇದೆ. ಒಂದು ಮಾರ್ಚ್ ಎಕ್ಸ್ಪೈರ್ ಇದೆ, ಇನ್ನೊಂದು ಏಪ್ರಿಲ್ ಎಕ್ಸ್ಪೈರ್ ಇದೆ. ಹಾಗೆ ಇದರಲ್ಲಿ ನೋಡಿ, ಮಾರ್ಚಲ್ಲಿ 2 ಲಾಟ್ ಬೈ ಮಾಡಿದ್ದೀವಿ, ಹಾಗೆ ಏಪ್ರಿಲಲ್ಲಿ 5 ಲಾಟು ಸೆಲ್ ಮಾಡಿದ್ವಿ. ಅಂದರೆ ಇದರಲ್ಲಿ ಏನು ಅಂದರೆ 2 ಡಿಫ್ರೆಂಟ್ ಎಕ್ಸ್ಪೈರಿನೂ ಇದೆ, ಹಾಗೆ ಇದರಲ್ಲಿ ರೇಷಿಯೋನೂ ಇದೆ. ಅಂದರೆ 2 ಲಾಟಿಗೆ ಬೈಗೆ 5 ಲಾಟು ಸೆಲ್ ಮಾಡಿದ್ವಿ. ಸೊ 2 ಸ್ಟ್ರಾಟಜಿ ಮಿಕ್ಸ್ ಆಗಿರೋದ್ರಿಂದ, ಹಾಗೆ 2 ಡಿಫ್ರೆಂಟ್ ಎಕ್ಸ್ಪೈರಿ ಇರೋದ್ರಿಂದ ಏನಾಗಿರುತ್ತೆ ಅಂದರೆ, ಇದರಲ್ಲಿ ಆಪ್ಷನ್ ಗ್ರೀಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಸ್ಟ್ರಾಟಜಿಸ್ ಮಾಡಿದಾಗ ಆಪ್ಷನ್ ಗ್ರೀಕ್ ಬಿಹೇವಿಯರ್ ಹೆಂಗಿರುತ್ತೆ, ಎಕ್ಸ್ಪೈರಿಗೆ ಹತ್ತಿರ ಇದ್ದಾಗ ಏನಾಗುತ್ತೆ, ಎಕ್ಸ್ಪೈರಿಗೆ ದೂರ ಹೋದಾಗ ಏನಾಗುತ್ತೆ, ಅದು ನಮಗೆ ಕ್ಲಿಯರ್ ಐಡಿಯಾ ಇರಬೇಕು. ಇಲ್ಲ ಅಂದರೆ ಮಾಡೋದಕ್ಕಾಗಲ್ಲ. ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಏನಾಗ್ತದೆ, ಒಂದು ಸತಿ ಪ್ರಾಫಿಟ್ ಆಗ್ಬೋದು ನಿಮಗೆ, ಆದರೆ ಲಾಂಗ್ ರನ್ನಲ್ಲಿ ನಿಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಗ್ರೀಕ್ನ ನಾವೀಗ ಡಿಸ್ಕಸ್ ಮಾಡೋಣ. ನೋಡಿ, ಈ ಗ್ರೀಕ್ಸ್ ಏನು ಹೇಳ್ತಾ ಇದೆ, ಫಸ್ಟು ತೀಟಾ ನೋಡೋಣ. ತೀಟಾ ಅಂದರೆ ಪಾಸಿಟಿವ್. ತೀಟಾ ಪಾಸಿಟಿವ್ ಅಂದರೆ ಏನು ಅಂದರೆ, ಇದರಲ್ಲಿ ತೀಟಾ ಡಿ ಕೆ ಇಂದ ನಮಗೆ ಲಾಸ್ ಆಗಲ್ಲ. ಈ ಸದ್ಯದ ಮಟ್ಟಿಗೆ ಲಾಸ್ ಆಗಲ್ಲ. ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಿದ್ರೆ ಏನಾಗುತ್ತೆ, ತೀಟಾ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಅವಾಗ ಲಾಸ್ ಆಗುತ್ತೆ. ಓಕೆ, ನಾವು ಇನ್ನು ಕೆಲವು ದಿನ ನನಗೆ ತೀಟಾ ಇದ್ದ ತೊಂದರೆ ಇಲ್ಲ, ಅಂದರೆ ತೀಟಾ ಇದ್ದ ನಮಗಿನ್ನೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಫ್ಯೂ ಡೇಸ್. ಒಂದು ಎರಡನೇದು ಬಂದ್ಬಿಟ್ಟು ಡೆಲ್ಟಾ ಇದೇನು ಹೇಳ್ತಾ ಇದೆ, ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೆಗೆಟಿವ್ ಇದೆ. ಅಂದರೆ ಮಾರ್ಕೆಟು ಕೆಳಗಡೆ ಹೋದರೆ ನನಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಈಗ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಏನಾಗ್ಬೋದು, ಲಾಸ್ ಆಗ್ಬೋದು. ಓಕೆ, ಲಾಸ್ ಆಗ್ಬೋದಲ್ಲ, ಆದರೆ ನಮ್ಮ ಪೇ ಆಫ್ ಡಯಾಗ್ರಾಮ್ ನೋಡಿ, ಅಫ್ಕೋರ್ಸ್ ಇಲ್ಲಿ ಲಾಸ್ ಆಗುತ್ತೆ. ಆದರೆ ತುಂಬ ಮೇಲ್ಗಡೆ ಹೋದ್ರೂ ನಮಗೆ ಲಾಸ್ ಆಗಲ್ಲ. ಸ್ವಲ್ಪ ಮೇಲ್ಗಡೆ ಹೋದಾಗ ನಮಗೆ ಇಲ್ಲಿ ಲಾಸ್ ಆಗುತ್ತೆ. ನೋಡಿ, ಇಲ್ಲಿ ಆಗ್ತಾ ಇರೋ ಲಾಸನ್ನು ಎಲ್ಲರೂ ಕಾಂಪನ್ಸೇಟ್ ಮಾಡ್ತಾರೆ. ಅಫ್ಕೋರ್ಸ್ ಕಾಂಪನ್ಸೇಟ್ ಮಾಡ್ತಾರೆ. ಅದು ಯಾವುದು ಅಂದರೆ ವೇಗ ನೋಡಿ, ಇಲ್ಲಿ 4,000 ಸಮಥಿಂಗ್ ತೋರಿಸ್ತಾ ಇದೆ. ಅಂದರೆ ಐ ವಿ ಅಥವಾ ಇಂಡಿಯಾ ವಿಕ್ಸ್ ಯಾವುದೇ ತಗೊಳ್ಳಿ, ಇದು 1 ಪಾಯಿಂಟ್ ಡ್ರಾಪ್ ಆಗಿದೆ. 1 ಪಾಯಿಂಟ್ ಡ್ರಾಪ್ ಆದರೆ ನನಗೆ ಈ ಟ್ರೇಡಲ್ಲಿ 4,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ,
1% ಅಲ್ಲ, 1 ಪಾಯಿಂಟ್. ಈಗಿದೆಯಲ್ಲ 14 ಇದೆ ನೋಡಿ ಏಪ್ರಿಲ್, ಇದು 13 ಸಮಥಿಂಗಿಗೆ ಬಂದರೆ ನನಗೆ ಇದರ 4,000 ಪ್ರಾಫಿಟ್. ಅಂದರೆ ಈಗ ಮಾರ್ಕೆಟ್ ಮೇಲ್ಗಡೆ ಹೋದರೆ ನನಗೆ ಡೆಲ್ಟಾ ಮೂಮೆಂಟಿಂದ ಏನು ಲಾಸ್ ಆಗುತ್ತೆ ಅಂತಲ್ಲ ಅದನ್ನು ಬೇಗ ಕಾಂಪೆನ್ಸೇಟ್ ಮಾಡುತ್ತೆ. ಅಂದರೆ ಐ ವಿ ಡ್ರಾಪ್ ಆಗೋದ್ರಿಂದ ಕಾಂಪೆನ್ಸೇಟ್ ಆಗುತ್ತೆ. ಓಕೆ, ಸೊ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ರೆ ನೋಡ್ಬೋದು ತೀಟ ಹೆಂಗಾಗುತ್ತೆ, ಡೆಲ್ಟಾಗೆ ಏನಾಗುತ್ತೆ, ವೇಗಾಗೆ ಏನಾಗುತ್ತೆ ಅಂತ ನಿಮಗೆ ಈ ಪಿಕ್ಚರ್ ಇರಬೇಕು. ಓಕೆ, ಒಂದು. ಎರಡನೇದು ಬಂದ್ಬಿಟ್ಟು ಈಗ ನೋಡಿ ಇದನ್ನು ತೊಗೊಂಡಿದ್ದು ಯಾವತ್ತು ನಾವು 10ನೇ ತಾರೀಕು ಅಲ್ವಾ, ಇವತ್ತು 12ನೇ ತಾರೀಕು. ಓಕೆ, ಇವತ್ತು 12ನೇ ತಾರೀಕು, ಇದ್ರದ್ದು ಎಕ್ಸ್ಪೈರಿ ಏನಿದೆ ಮಾರ್ಚಿಂದ 27ಕ್ಕಿದೆ. ಈಗ ಫಸ್ಟ್ ಇನ್ನೊಂದು ವಾರದಲ್ಲಿ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆದರೆ ಏನು ಚೇಂಜಸ್ ಆಗ್ಬೋದು ನಮ್ಮ ಟ್ರೇಡಲ್ಲಿ ನಮ್ಗೆ ಅದು ಐಡಿಯಾ ಇರಬೇಕು. ಸೊ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ, ಏನಕ್ಕೆ ನಾನು ಇದನ್ನೇ ತೊಗೊಂಡು ಸಿಮ್ಯುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನಾನು ವರ್ಕ್ಶಾಪಲ್ಲಿ ಆ ಥರ ಮಾಡ್ತೀನಿ. ಓಕೆ, 3 hours 4 hours ಎಕ್ಸ್ಪ್ಲೇನ್ ಮಾಡಿ ಸಿಮ್ಯುಲೇಷನ್ ಮಾಡಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅದು ಸಿಮ್ಯುಲೇಷನ್ ಮಾಡೋದಕ್ಕಾಗಲ್ಲ. ಅಂದರೆ ನೆಕ್ಸ್ಟ್ ಒಂದು ವಾರಕ್ಕೆ ಇದು ಬೇರೆ ಥರ ಬಿಹೇವಿಯರ್ ಆಗುತ್ತೆ. ನಾನು ಎಕ್ಸ್ಪೈರಿಗೆ ಹತ್ತಿರ ಹೋದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ಮಾರ್ಚ್ 20ಕ್ಕೆ ಬಂದ್ವಿ. ಮಾರ್ಚ್ 20ಕ್ಕೆ ಬಂದಾಗ ಈ ಟ್ರೇಡು ಬೇರೆ ಥರ ಬಿಹೇವ್ ಆಗುತ್ತೆ. ಓಕೆ, ನನಗೆ ಪ್ರಾಫಿಟು ಲಾಸಲ್ಲಿ ಇಮಿಡಿಯೇಟ್ಲಿ ತುಂಬ ಡ್ರಾಸ್ಟಿಕ್ ಚೇಂಜಸ್ ಕಾಣುತ್ತೆ. ಓಕೆ, ಅಲ್ಲಿ ರಿಸ್ಕೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ದಿನ ಹೋಲ್ಡ್ ಮಾಡಬೇಕು, ಹೇಗೆ ಹೋಲ್ಡ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು, ದಟ್ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಓಕೆ, ಇದರಲ್ಲಿ ಒಂದೇ ಟೈಮಲ್ಲಿ ನನಗೆ ಲಾಸ್ ಆಗೋದು ಅದು ಯಾವ ಸಿನಾರಿಯೋ ಅಂದರೆ ಮಾರ್ಕೆಟು ಮೇಲ್ಗಡೆನೂ ಹೋಗಬೇಕು, ಹಾಗೆ ಐ ವಿನೂ ಎಕ್ಸ್ಪೆನ್ಷನ್ ಆಗಬೇಕು. ಐ ವಿ ಜಾಸ್ತಿ ಆಗ್ತಾ ಮಾರ್ಕೆಟ್ ಮೇಲ್ಗಡೆ ಹೋದರೆ ಇದರಲ್ಲಿ ಲಾಸ್ ಆಗುತ್ತೆ. ಆಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಎಷ್ಟು ಲಾಸ್ ಆಗ್ಬೋದು? ಅಗೇನ್ ದಟ್ ಡಿಪೆಂಡ್ಸ್ ಹೌ ಮೆನಿ ಡೇಸ್ ಟು ದ ಎಕ್ಸ್ಪೈರಿ. ಅದನ್ನು ನಾನು ನನ್ನ ವರ್ಕ್ಶಾಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗಾದರೂ ನಿಮಗೆ ಈ ಥರ ಅಡ್ವಾನ್ಸ್ ಲೆವೆಲ್ ಆಪ್ಷನ್ ಸ್ಟ್ರಾಟಜೀಸ್ ಕಲಿಯೋದಕ್ಕೆ ಗ್ರೀಕ್ಸ್ ಇರ್ಬೋದು, ಯಾವ ಸ್ಟ್ರಾಟಜಿ ರನ್ ಆಗುತ್ತೆ ಇದರಲ್ಲೆಲ್ಲ ನಿಮಗೆ ಆಸಕ್ತಿ ಇತ್ತು, ಕಲಿಬೇಕು ಅಂದರೆ ಆದಷ್ಟು ಸೇಫೆಸ್ಟ್ ವೇನಲ್ಲಿ ಆಪ್ಷನ್ ಟ್ರೇಡಿಂಗನ್ನು ಮಾಡಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ನನ್ನ ವರ್ಕ್ಶಾಪ್ ತೊಗೋಬೋದು. ಸೊ ದಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಯು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.